ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. KCET ಎಕ್ಸಾಮ್ ಸಂಡೇ ಇತ್ತು. ಬೆಳಗ್ಗೆ 10ಗೆ ಇತ್ತು, 9ಗೆ ಅಲ್ಲಿ ಇರಬೇಕು ಅಂತ ಹೇಳಿದರು. ಹಾಗಾಗಿ 7:30ಗೆ ಮನೆಯಿಂದ ಹೊರಟ್ವಿ. ನಮ್ಮ ಮನೆ ಇರೋದು KR ಪುರಮಲ್ಲಿ, ಬಟ್ ಎಕ್ಸಾಮ್ ಇದ್ದಿದ್ದು ಮಲ್ಲೇಶ್ವರಂನಲ್ಲಿ. ಹಾಗಾಗಿ ಟ್ರಾಫಿಕ್ ಅಲ್ವಾ, ಯಾಕೆ ಬೇಕು ರಿಸ್ಕ್ ಅಂತ 7:30ಗೆ ಹೋದ್ವಿ. ಟಿಫನ್ ಕೂಡ ಹೊರಗಡೆನೇ ಮಾಡ್ಕೊಂಡ್ವಿ. ಎಲ್ಲಿ ಮತ್ತೆ ಮನೇಲಿ ಟಿಫನ್ ಮಾಡಿ ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲೇ ಮಲ್ಲೇಶ್ವರಂದಲ್ಲೇ ಒಂದು ಹೋಟೆಲಲ್ಲಿ ಟಿಫನನ್ನು ತಿಂದ್ವಿ. ಎಕ್ಸಾಮಿಗೆ ಹೊರಟಿದ್ವಿ. ರೋಡೆಲ್ಲ ತುಂಬಾ ಸಖತ್ತಿತ್ತು. ಮಲ್ಲೇಶ್ವರಮಲ್ಲಿ ರೋಡೆಲ್ಲ ತುಂಬ ಕ್ಲೀನ್ ಅಂತ ಹೇಳ್ತಾಯಿದ್ರು ಇವರು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ದಾರೆ. ಇವನು ಕೂಡ ನನ್ನ ಮಗ ಅಷ್ಟೇ ಬೇಗ ರೆಡಿಯಾಗಿದ್ದಾನೆ. ಕಾಲೇಜಿಗೆ ಬಂದು ನೋಡಿ ಎಷ್ಟು ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದರು. ನಾನು ನನ್ನ ಮಗ ನಮ್ಮ ಮನೆಯವರು ಹೋಗಿದ್ವಿ. ನಮ್ಮ ಅಣ್ಣಯ್ಯ ಕೂಡ ಸಿಕ್ಕಿದ್ದ ಅಲ್ಲಿ, ನನ್ನ MSc ಫ್ರೆಂಡು. ಎಕ್ಸಾಮಿಗೆ ಕಿವಿ ಓಲೆ, ಕೈ ಬಳೆ, ಕ್ಲಿಪ್ಪು ಏನೂ ಹಾಕ್ಕೊಂಡು ಹೋಗಬಾರ್ದಿತ್ತಂತೆ. ನಾನು ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಹಾಕ್ಕೊಂಡು ಬಂದಿದ್ದರು. ಅಲ್ಲೆಲ್ಲ ಹೋದ್ಮೇಲೆ ಎಲ್ಲನೂ ತೆಗೆಸಿ ನಾನು ಎಕ್ಸಾಮ್ ಹಾಲಿಗೆ ಹೋಗಿದ್ದೀನಿ. ಇವರು ಎಲ್ಲ ಇಲ್ಲಿ ಆಟ ಆಡಿಸ್ತಿದ್ದಾರೆ. ಅವನಿಗೆ 3 hours ಎಕ್ಸಾಮ್ ಇತ್ತು. ಬೆಳಗ್ಗೆ 10ಇಂದ ಮಧ್ಯಾಹ್ನ 1 ಗಂಟೆ ತನಕ ಎಕ್ಸಾಮ್ ಇತ್ತು. ಪಾಪ ಇವರು 3 ತಾಸು ನನಗೆ ಅಂತ ವೇಟ್ ಮಾಡಿದ್ದಾರೆ. ನಾನು ಇವನಿಗೆಲ್ಲ ಡ್ರೈ ಫ್ರೂಟ್ಸು ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡು ಬಾಕ್ಸಿಗೆ ತೊಗೊಂಡೋಗಿದ್ದೆ. ಇವನು ಎಲ್ಲ ತಿಂದು 1 hour ಅಲ್ಲೇ ಮಲಗಿ. ಅಲ್ಲೆಲ್ಲ ಚೆನ್ನಾಗಿತ್ತು, ಯೂನಿವರ್ಸಿಟಿ ತುಂಬಾ ಸಖತ್ತಾಗಿತ್ತು. ಅಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಲಿಕ್ಕೆ ಮಕ್ಕಳಿಗೆ ಇಟ್ಟಿದ್ರು. ಎಲ್ಲ ಆಡಿದ್ದಾರೆ. ಎಲ್ಲ ಪೇರೆಂಟ್ಸು ಮಕ್ಕಳು ಎಲ್ಲನೂ ವೇಟ್ ಮಾಡ್ತಾ ನಿಂತಿದ್ದಾರೆ. ಎಲ್ಲರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ದೆ. ಎಕ್ಸಾಮ್ ಕೂಡ ಚೆನ್ನಾಗಾಯಿತು, ಚೆನ್ನಾಗಿತ್ತು. ಕ್ವಶನ್ ಪೇಪರ್ ಕೂಡ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಸಲ್ಟ್ ಬಂದಮೇಲೆ ಗೊತ್ತು ಏನಾಗುತ್ತೆ ಅಂತ. ತುಂಬಾ ಸ್ಟ್ರಿಕ್ಟ್ ಕೂಡ ಮಾಡಿದರು. ಎಕ್ಸಾಮ್ KCET ಅಲ್ವಾ, ಹಾಗಾಗಿ ಏನು ಎಷ್ಟೊಂದು 98,000 ಜನ ಬರೆದಿದ್ದಾರಂತೆ ಎಕ್ಸಾಮು. ಅದರಲ್ಲಿ 5,000 ಚಿಲ್ಲರೆ ಅಷ್ಟೇ ಜನನ ಪಾಸ್ ಮಾಡಲಿಕ್ಕೆ ಆಗೋದು. ಅಷ್ಟರಲ್ಲಿ ನಾನೊಬ್ಬಳಾಗಿರ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಎಕ್ಸಾಮ್ ಮುಗಿದಾದ್ಮೇಲೆ ಊಟಕ್ಕೆ ಅಂತ ಬಂದ್ವಿ. 1 o'clock ಆಗಿತ್ತು. ಹಾಗಾಗಿ ಸ್ವಲ್ಪ ಇಲ್ಲೇ ಊಟ ಮಾಡಿಕೊಂಡು, ತುಂಬಾ ಹಸು ಬೇರೆ ಆಗಿತ್ತು. ಇಲ್ಲಿ ಪಾಕಶಾಲಾ ಅನ್ನೋ ಅಲ್ಲೇ ಮಲ್ಲೇಶ್ವರಂನಲ್ಲಿ ಹೋಟೆಲ್ ಇತ್ತು. ರುಚಿಯಾಗಿ ಊಟ ಮಾಡಿಕೊಂಡು, ಗ್ರೇವಿ ತುಂಬ ದಿನ ಆಗಿತ್ತು, ಹೊರಗಡೆ ಊಟನೇ ಮಾಡಿರಲಿಲ್ಲ. ಹಾಗಾಗಿ ಹೊರಗಡೆನೇ ತಿಂದು ಹೋಗೋಣ ಅಂತ ಹೊರಗಡೆನೇ ತಿಂದು ಇವತ್ತಿನ ದಿನನ ಇಲ್ಲಿಗೆ ನಾನು ಮುಗಿಸಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.